ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತಿನ ಕಣ್ಣೆದುರು ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ಳಲು ಹೋಗಿ ಪಾಕಿಸ್ತಾನ ಇದೀಗ ಅಕ್ಷರಶಃ ತನ್ನ ಬಾಲಕ್ಕೆ ಬೆಂಕಿಯನ್ನ ಇಟ್ಕೊಂಡಿದೆ. ಒಂದ್ ಕಡೆ ಅಮೆರಿಕ, ಮತ್ತೊಂದ್ ಕಡೆ ಇರಾನ್. ಈ ಎರಡು ಬೃಹತ್ ರಾಷ್ಟ್ರಗಳ ನಡುವೆ ಇಂದು ಮೂರನೇ ಮಹಾಯುದ್ಧದ ಕಾರ್ಮೋಡಕವಿದೆ. ಈ ಭೀಕರ ಸಂಘರ್ಷದ ನಡುವೆ ತಾನೊಬ್ಬ ದೊಡ್ಡ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ನಡೆಸ್ತಾ ಇದ್ದೀನಿ ಅಂತ ಬಿಲ್ಡಪ್ ಕೊಡಲು ಹೋದಂತಹ ಪಾಕಿಸ್ತಾನಕ್ಕೆ ಇದೀಗ ಸರಿಯಾದ ಮತ್ತು ತಕ್ಕ ಭಾಷೆಯಲ್ಲಿಯೇ ಭೀಕರ ತಿರುಗೇಟ್ ಅನ್ನ ಕೊಟ್ಟಿದೆ ಇರಾನ್. ಹೌದು, ಪಾಕಿಸ್ತಾನದ ಗಡಿಯೊಳಗೆ ರಸ್ಕ್ ಬಾರ್ಡರ್ ಬಳಿ ಏಕಾಏಕಿ ನುಗ್ಗಿರುವಂತಹ ಇರಾನ್ ಭದ್ರತಾ ಪಡೆಗಳು ಅಲ್ಲಿ ಅಡಗಿದ್ದ ಉಗ್ರ ಕ್ಯಾಂಪ್ ಗಳನ್ನ ಅಕ್ಷರಶಃ ಧೂಳಿಪಟ ಮಾಡಿವೆ. ಇರಾನ್ನ ಅಧಿಕೃತ ಮಾಧ್ಯಮಗಳು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅತಿ ದೊಡ್ಡ ವಂಚಕ, ಡಬಲ್ ಗೇಮ್ ಮಾಡುವ ನರಿ ಅಂತ ಜಗತ್ತಿನ ಮುಂದೆ ಬೆತ್ತಲೆ ಮಾಡಿವೆ. ಅಷ್ಟಕ್ಕೂ ಪಾಕಿಸ್ತಾನ, ಅಮೆರಿಕ ಮತ್ತು ಇರಾನ್ ನಡುವೆ ಆಡ್ತಾ ಇರುವಂತಹ ಆ ಡಬಲ್ ಗೇಮ್ ಆದ್ರೂ ಎಂಥದ್ದು? ಭಾರತ ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಕಟ್ಟಿಕೊಟ್ಟಿರುವಂತಹ ಚಾಬಹಾರ್ ಬಂದರು ಇಂದು ಪಾಕಿಸ್ತಾನದ ಆರ್ಥಿಕತೆಯ ಪಾಲಿಗೆ ಭಾರಿ ದೊಡ್ಡ ಕಂಟಕವಾಗಿ ಉರುಳಾಗಿ ಬದಲಾಗಿರೋದಾದ್ರೂ ಹೇಗೆ? ಬದ್ಧ ವೈರಿಗಳಾಗಿದ್ದ ಅಫ್ಘಾನಿಸ್ತಾನ ಮತ್ತು ಇರಾನ್ ಇಂದು ಒಂದಾಗಿ ಪಾಕಿಸ್ತಾನವನ್ನ ಜಾಗತಿಕ ವ್ಯಾಪಾರದಿಂದಲೇ ಮೂಲೆಗುಂಪು ಮಾಡ್ತಾ ಇರೋದಾದ್ರೂ ಯಾಕೆ? ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಕೊಟ್ಟ ಖಡಕ್ ವಾರ್ನಿಂಗ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಮಧ್ಯಪ್ರಾಚ್ಯದ ರಣರಂಗದಲ್ಲಿ ಪಾಕಿಸ್ತಾನದ ಅಸಲಿ ಮುಖವಾಡ ಕಳಚಿ ಬಿದ್ದಿರುವುದರ ಪ್ರತಿಯೊಂದು ಗುಟ್ಟನ್ನ, ಪ್ರತಿಯೊಂದು ಜಿಯೋಪೊಲಿಟಿಕ್ಸ್ ನ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಇದಕ್ಕೂ ಮುನ್ನ ಈಗ ಡಬಲ್ ಗೇಮ್ ಮಾಡ್ತಾ ಇರುವಂತಹ ಈ ಪಾಕಿಸ್ತಾನವನ್ನ ಇರಾನ್ ಮತ್ತು ತಾಲಿಬಾನ್ ಸೇರಿ ಧೂಳಿಪಟ ಮಾಡಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪಾಕಿಸ್ತಾನದ ಗಡಿಯಲ್ಲಿ ನಡೆದಂತಹ ಭೀಕರ ಕಾರ್ಯಾಚರಣೆಯ ಅಸಲಿ ರಹಸ್ಯವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇರಾನ್ನ ಪೂರ್ವ ಭಾಗದಲ್ಲಿ ಸಿಸ್ತಾನ್ ಬಲೂಚಿಸ್ತಾನ್ ಎನ್ನುವಂತಹ ಒಂದು ಪ್ರಾಂತ್ಯವಿದೆ. ಈ ಪ್ರಾಂತ್ಯವು ಪಾಕಿಸ್ತಾನದ ಗಡಿಗೆ ನೇರವಾಗಿ ಅಂಟಿಕೊಂಡಿದೆ. ಈ ಪ್ರದೇಶದಲ್ಲಿ ದಶಕಗಳಿಂದ ಸುನ್ನಿ ಉಗ್ರಗಾಮಿ ಗುಂಪುಗಳು ಸಕ್ರಿಯವಾಗಿವೆ. ಪಾಕಿಸ್ತಾನದ ಗಡಿಯಿಂದ ಒಳನುಗ್ಗುವಂತಹ ಈ ಉಗ್ರರು ಇರಾನ್ ಭದ್ರತಾ ಪಡೆಗಳ ಮೇಲಿನ ದಾಳಿ ಮಾಡಿ ಮತ್ತೆ ಪಾಕಿಸ್ತಾನದ ಗಡಿಯೊಳಗೆ ಓಡಿ ಹೋಗಿ ಅಡಕೊಳ್ತಾ ಇದ್ದಾರೆ. ಇದೇ ಗಡಿ ಭಾಗದಲ್ಲಿರುವಂತಹ ರಸ್ಕಿರಿಜನ್ ನಲ್ಲಿ ಪಾಕಿಸ್ತಾನದ ಬೆಂಬಲಿತ ಉಗ್ರರು ಕ್ಯಾಂಪ್ ಹಾಕೊಂಡಿದ್ರು. ಆದ್ರೆ ಈ ಬಾರಿ ಇರಾನ್ ಸುಮ್ಮನೆ ಕೂರಲಿಲ್ಲ. ಇರಾನ್ನ ಅತ್ಯಂತ ಪ್ರತಿಷ್ಠಿತ ತಸ್ನಿಮ್ ನ್ಯೂಸ್ ಏಜೆನ್ಸಿ ಅಧಿಕೃತವಾಗಿ ವರದಿ ಮಾಡಿದಂತೆ ಇರಾನ್ ಭದ್ರತಾ ಪಡೆಗಳು ಪಾಕಿಸ್ತಾನದ ಗಡಿಯೊಳಗೆ ರಸ್ಕಿ ಬಾರ್ಡರ್ ಬಳಿ ಹೈ ಇಂಟೆನ್ಸಿಟಿ ಕೌಂಟರ್ ಟೆರರಿಸಂ ಆಪರೇಷನ್ ಅನ್ನ ನಡೆಸಿವೆ. ಈ ಕಾರ್ಯಾಚರಣೆಯಲ್ಲಿ ಜೈಷ್ ಅಲ್ ಅದಲ್, ಇದನ್ನ ಇರಾನ್ ಜೈಷ್ ಅಲ್ ಜುಲ್ಮಾ ಅಥವಾ ದಬ್ಬಾಳಿಕೆಯ ಪಡೆ ಅಂತ ಕರೆಯಲಾಗುತ್ತೆ. ಇವರು ಉಗ್ರರ ಕ್ಯಾಂಪ್ ಮೇಲೆ ಮಿಂಚಿನ ಅಟ್ಯಾಕ್ ಅನ್ನ ಮಾಡಿ ಅಲ್ಲಿರುವ ಆಪರೇಷನ್ ಸೆಲ್ ಗಳನ್ನ ಸಂಪೂರ್ಣವಾಗಿ ಧೂಳಿಪಟ ಮಾಡಲಾಗಿದೆ. ನೂರಾರು ಮಿಲಿಟೆಂಟ್ ಗಳನ್ನ ಶಾಶ್ವತವಾಗಿ ಮಣ್ಣುಪಾಳು ಮಾಡಲಾಗಿದೆ. ಜಗತ್ತಿನ ಕಣ್ಣಿಗೆ ತಾನು ಮುಸ್ಲಿಂ ದೇಶಗಳ ಪರ ಎಂದು ಪಾಕಿಸ್ತಾನ ಹೇಳ್ಕೊಳ್ತಾ ಇದ್ರೆ, ಆದ್ರೆ ಅದೇ ಮುಸ್ಲಿಂ ದೇಶವಾಗಿರುವಂತಹ ಇರಾನ್ ಪಾಕಿಸ್ತಾನವನ್ನ ಒಬ್ಬ ಶತ್ರುವಿನಂತೆ ನೋಡ್ತಾ ಇರುವುದು ಪಾಕ್ನ ಅಸಲಿ ಮುಖವಾಡವನ್ನ ಬಯಲು ಮಾಡಿದೆ. ಈ ಇಡೀ ಆಪರೇಷನ್ ನಡೆಯಲು ಅಸಲಿ ಕಾರಣ ಪಾಕಿಸ್ತಾನ ಆಡ್ತಾ ಇರುವಂತಹ ಒಂದು ಡಬಲ್ ಗೇಮ್. ಒಂದ್ ಕಡೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಓಲೈಕೆಗಾಗಿ ಭಾರಿ ನಾಟಕವನ್ನ ಮಾಡ್ತಾ ಇದ್ದಾರೆ. ನಾವು ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಮಾತುಕತೆ ಮಾಡ್ತಾ ಇದ್ದೀವಿ, ನಮ್ಮಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಳ್ತಾ ಇದೆ ಅಂತ ಅಮೆರಿಕದ ಮುಂದೆ ಬಿಲ್ಡಪ್ ಅನ್ನ ಕೊಟ್ಟಿದ್ರು. ಯುಎಸ್ ಆಡಳಿತ ಯಾವ ಟ್ವೀಟ್ ಅನ್ನ ಮಾಡ್ಕೊಡ್ತಾ ಇತ್ತು ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಪಾಕಿಸ್ತಾನ ನಾಯಕರು ಟ್ವೀಟ್ ಮಾಡ್ತಾ ಇದ್ರು. ಆದ್ರೆ ಆಸಿಮ್ ಮುನೀರ್ನ ಅಸಲಿ ಬುದ್ಧಿ ಇರಾನ್ಗೆ ಬಹಳ ಬೇಗ ಅರ್ಥವಾಯಿತು. ಪಾಕಿಸ್ತಾನ ಒಂದು ಕಡೆ ಶಾಂತಿಯ ಮಾತುಗಳನ್ನ ಆಡ್ತಾನೆ, ಇನ್ನೊಂದು ಕಡೆ ಇರಾನ್ನ ಬದ್ಧ ವೈರಿಯಾದ ಸೌದಿ ಅರೇಬಿಯಾಕ್ಕೆ ತನ್ನ 13,000 ಸೇನಾ ತುಕಡಿಯನ್ನ ಕಳುಹಿಸಿಕೊಟ್ಟಿತ್ತು. ಇದನ್ನು ನೋಡಿದ ಇರಾನ್ ಅಕ್ಷರಶಃ ಕೆರಳಿ ಕೆಂಡವಾಯಿತು. ನೀನು ಅಮೆರಿಕದ ಇಶಾರೆಯಂತೆ ಕುಣಿಯುತ್ತಿರುವ ಕೈಗೊಂಬೆ, ನೀನೊಬ್ಬ ಅತಿ ದೊಡ್ಡ ವಂಚಕ ಅಂತ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನನ್ನ ಇರಾನ್ ಮಾಧ್ಯಮಗಳು ಜಗತ್ತಿನ ಮುಂದೆ ಬಟಾಯ ಬಯಲು ಮಾಡಿವೆ. ಇದರ ಪರಿಣಾಮವಾಗಿ ಪಾಕಿಸ್ತಾನ ಆಯೋಜನೆ ಮಾಡಿದ 2ನೇ ಸುತ್ತಿನ ಶಾಂತಿ ಮಾತುಕತೆಯನ್ನ ಇರಾನ್ ಮುಖದ ಮೇಲೆ ಹೊಡೆದಂತೆ ರಿಜೆಕ್ಟ್ ಮಾಡಿತು. ಪಾಕಿಸ್ತಾನದ ಮಧ್ಯಸ್ಥಿಕೆಯ ನಾಟಕ ಅಲ್ಲಿಗೆ ಫ್ಲಾಪ್ ಆಯಿತು. ಸ್ನೇಹಿತರೆ, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ದಶಕಗಳಿಂದ ಮಾಡ್ತಾ ಇರುವಂತಹ ಕೆಲಸ ಒಂದೇ, ಅದು ಪ್ರಾಕ್ಸಿ ವಾರ್, ಅಂದ್ರೆ ಪರೋಕ್ಷ ಯುದ್ಧ. ನಾನು ನೇರವಾಗಿ ಯುದ್ಧ ಮಾಡದೆ ಉಗ್ರರ ಮೂಲಕ ಬೇರೆ ದೇಶಗಳಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇರುವುದು. ಈಗ ಇರಾನ್ ದಾಳಿ ಮಾಡಿರುವಂತಹ ಜೈಷ್ ಅಲ್ ಅದಲ್ ಗುಂಪನ್ನ 2012ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಗುಂಪಿಗೆ ನೇರವಾಗಿ ಪಾಕಿಸ್ತಾನದ ಐಎಸ್ಐ ಫಂಡಿಂಗ್ ಮತ್ತು ಟ್ರೈನಿಂಗ್ ಅನ್ನು ಕೊಡ್ತಾ ಇದೆ ಎನ್ನುವಂತಹ ಜಾಗತಿಕ ರಹಸ್ಯ ಇತ್ತೀಚೆಗೆ 2025ರ ಡಿಸೆಂಬರ್ ನಲ್ಲಿ ಈ ಗುಂಪು ತಾನು ಪೀಪಲ್ಸ್ ಫೈಟರ್ ಫ್ರಂಟ್ ಎನ್ನುವಂತಹ ಹೊಸ ಗುಂಪಿನೊಂದಿಗೆ ವಿಲೀನವಾಗಿರುವುದಾಗಿ ಘೋಷಣೆ ಮಾಡಿತ್ತು. ಇದು ಪಾಕಿಸ್ತಾನದ ಅತಿದೊಡ್ಡ ಕುತಂತ್ರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಫ್ಎಟಿಎಫ್ ನಿರ್ಬಂಧಗಳಿಂದ ತಪ್ಪಿಸಿಕೊಳ್ಳಲು ಪಾಕಿಸ್ತಾನ ಕೇವಲ ಉಗ್ರ ಸಂಘಟನೆಗಳ ಹೆಸರುಗಳನ್ನ ಮಾತ್ರ ಬದಲಾಯಿಸುತ್ತಾ ಜಗತ್ತಿನ ಕಣ್ಣಿಗೆ ಮಣ್ಣೆರಚುತ್ತಾ ಇದೆ. ಇದು ಕೇವಲ ಜೈಷ್ ಅಲ್ ಅದಲ್ ಕಥೆಯಲ್ಲ. ಅಫ್ಘಾನಿಸ್ತಾನ ಮತ್ತು ಇರಾನ್ ನಲ್ಲಿ ರಕ್ತಪಾತ ಸೃಷ್ಟಿಸ್ತಾ ಇರುವ
ಇಸ್ಲಾಮಿಕ್ ಸ್ಟೇಟ್ ಆಫ್ ಖೋರಾಸನ್ ಗುಂಪಿನ ಹಿಂದಿರುವಂತಹ ಪಾಕಿಸ್ತಾನದ ಐಸಿಸ್ ಕೈವಾಡವಿದೆ. ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ ಮತ್ತು ಇರಾನ್ನ ಭಾಗಗಳನ್ನ ಸೇರಿಸಿ ಗ್ರೇಟರ್ ಖೋರಾಸನ್ ಮಾಡುವಂತಹ ಭ್ರಮೆಯಲ್ಲಿರುವಂತಹ ಈ ಉಗ್ರರಿಗೆ ಪಾಕಿಸ್ತಾನವೇ ಕುಮ್ಮಕ್ಕು ನೀಡ್ತಾ ಇದೆ. ಅಫ್ಘಾನಿಸ್ತಾನ ಮತ್ತು ಇರಾನ್ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಲು ಪಾಕಿಸ್ತಾನ ಈ ಉಗ್ರ ಗುಂಪುಗಳನ್ನ ಚಾಣಾಕ್ಷತನದಿಂದ ಬಳಸಿಕೊಳ್ತಾ ಇದೆ. ಪಾಕಿಸ್ತಾನದ ಈ ಪ್ರಾಕ್ಸಿ ವಾರ್ ಕುತಂತ್ರಗಳ ಬಗ್ಗೆ ಭಾರತ ಮೊದಲಿನಿಂದಲೂ ಕೂಡ ಜಗತ್ತಿಗೆ ಎಚ್ಚರಿಸುತ್ತಾನೆ ಬಂದಿದೆ. ಪಾಕಿಸ್ತಾನ ತನ್ನ ನೆಲದಲ್ಲಿ ಜೈಷ್ ಎ ಮೊಹಮ್ಮದ್ ನಂತಹ ಉಗ್ರ ಸಂಘಟನೆಗಳಿಗೆ ಬ್ಯಾನ್ ಮಾಡಿದಂತೆ ನಾಟಕವಾಡ್ತಾ ಇದೆ. ಆದ್ರೆ ಅದೇ ಉಗ್ರರನ್ನ ಬೇರೆ ಹೊಸ ಹೆಸರಿನಲ್ಲಿ ಕಾಶ್ಮೀರದಲ್ಲಿ ಆಕ್ಟಿವ್ ಮಾಡ್ತಾ ಇದೆ. ನಿಮಗೆ ನೆನಪಿರಬಹುದು, ಕಳೆದ ವರ್ಷ ಏಪ್ರಿಲ್ 22ರಂದು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಭೀಕರ ದಾಳಿಯ ಹಿಂದಿದ್ದು ಇದೇ ಪಾಕಿಸ್ತಾನ ಪ್ರಾಯೋಜಿತ TRF ಉಗ್ರರು. ಇದೇ ವಿಚಾರವಾಗಿ ಪಾಕಿಸ್ತಾನ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬಹಳ ಕಟುವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದ್ರು. ಭಾರತಕ್ಕೆ ಇರುವುದು ಒಬ್ಬನೇ ಒಬ್ಬ ಕಂಟಕಪ್ರಾಯ ನೆರೆಹೊರೆಯವನು, ಅದು ಪಾಕಿಸ್ತಾನ. ಭಾರತ ಎದುರಿಸ್ತಾ ಇರುವ ಅದೇ ಭಯೋತ್ಪಾದನೆಯ ಸಮಸ್ಯೆಯನ್ನ ಇಂದು ಇರಾನ್ ಮತ್ತು ಅಫ್ಘಾನಿಸ್ತಾನ ಕೂಡ ಎದುರಿಸ್ತಾ ಇದೆ. ಪಾಕಿಸ್ತಾನ ಇಡೀ ಏಷ್ಯಾ ಖಂಡಕ್ಕೆ ಅತಿ ದೊಡ್ಡ ಕ್ಯಾನ್ಸರ್ ಆಗಿ ಬದಲಾಗ್ತಾ ಇದೆ ಎನ್ನುವುದು ಈಗ ಎಲ್ಲಾ ದೇಶಗಳಿಗೂ ಅರ್ಥವಾಗಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಮತ್ತು ಮಾರಣಾಂತಿಕ ಪೆಟ್ಟು ಕೊಡ್ತಾ ಇರುವುದು ಜಿಯೋಪೊಲಿಟಿಕ್ಸ್ ಮತ್ತು ಆರ್ಥಿಕ ವಲಯದಲ್ಲಿ. ಇಲ್ಲಿಯೇ ಭಾರತದ ಅಸಲಿ ಮಸ್ತ್ ಕೆಲಸ ಮಾಡ್ತಾ ಇರುವುದು. ಪಾಕಿಸ್ತಾನದ ಭೌಗೋಳಿಕ ಅಹಂಕಾರವನ್ನ ಮುರಿಯಲು ಭಾರತ ಸಾವಿರಾರು ಕೋಟಿ ರೂಪಾಯಿಯನ್ನು ಸುರಿದು ಅಭಿವೃದ್ಧಿ ಮಾಡ್ತಾ ಇರುವ ಇರಾನ್ನ ಚಾಬಹಾರ್ ಬಂದರು ಅತಿ ದೊಡ್ಡ ಅಸ್ತ್ರವಾಗಿ ಬದಲಾಗಿದೆ. ಅಫ್ಘಾನಿಸ್ತಾನ ಒಂದು ಲ್ಯಾಂಡ್ ಲಾಕ್ಡ್ ದೇಶವಾಗಿದ್ದು, ಅಂದ್ರೆ ಆ ದೇಶದ ಸುತ್ತಲೂ ಸಮುದ್ರವಿಲ್ಲ. ಅದಕ್ಕೆ ಸಮುದ್ರದ ಸಂಪರ್ಕ ಬೇಕಿದ್ದರೆ ಅದು ಪಾಕಿಸ್ತಾನದ ಗ್ವಾದರ್ ಅಥವಾ ಕರಾಚಿ ಬಂದರನ್ನೇ ನಂಬಿಕೊಳ್ಬೇಕಾಗಿತ್ತು. ಅದೇ ಅಹಂಕಾರದಲ್ಲಿ ಪಾಕಿಸ್ತಾನ ದಶಕಗಳಿಂದ ಅಫ್ಘಾನಿಸ್ತಾನವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು. ತನ್ನ ಮಾತು ಕೇಳದಿದ್ರೆ ನಿಮ್ಮ ಸರಕುಗಳನ್ನು ನನ್ನ ಬಂದರಿನ ಮೂಲಕ ಹೋಗಲು ಬಿಡೋದಿಲ್ಲ ಅಂತ ಬೆದರಿಸ್ತಾ ಇತ್ತು. ಆದ್ರೆ ಆಟ ಈಗ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಇತ್ತೀಚೆಗೆ ಕಾಬೂಲ್ ನಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಮೂಲಕ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ, ಅಫ್ಘಾನ್ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಇವರ ನಡುವೆ ನೇರ ಫೋನ್ ಕಾಲ್ ಮಾತುಕತೆ ನಡೆದಿದೆ. ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ನೇರವಾಗಿ ಇರಾನ್ ಜೊತೆ ಡೀಲ್ ಮಾಡ್ತಾ ಇದೆ. ಭಾರತ ಅಭಿವೃದ್ಧಿಪಡಿಸಿರುವಂತಹ ಚಾಬಹಾರ್ ಬಂದರಿನ ಮೂಲಕ ತನ್ನ ವ್ಯಾಪಾರವನ್ನ ಶುರು ಮಾಡಲು ಅಫ್ಘಾನಿಸ್ತಾನ ಮುಂದಾಗಿದೆ. ನೋಡಿ ಸ್ನೇಹಿತರೆ, ಭಾರತದ ಡೆವಲಪ್ಮೆಂಟ್ ಪ್ಲಾನ್ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂತಂದ್ರೆ, ಭಾರತ ಈಗಾಗಲೇ ಚಾಬಹಾರ್ ಬಂದರಿನಿಂದ ಇರಾನ್ನ ಜಹೇದಾನ್ ವರೆಗೆ ರೈಲು ಜಾಲವನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಅಲ್ಲಿನ ಜರನ್ ನಿಂದ ಅಫ್ಘಾನಿಸ್ತಾನದ ದೇಲಾರಾಮ್ ವರೆಗೆ ಭಾರತವೇ ಸ್ವತಃ ರಸ್ತೆಗಳನ್ನ ನಿರ್ಮಿಸಿಕೊಟ್ಟಿದೆ. ಇದರ ಅರ್ಥ ಏನ್ ಗೊತ್ತಾ? ಅಫ್ಘಾನಿಸ್ತಾನ, ಇರಾನ್ ಮತ್ತು ಭಾರತ ಸೇರ್ಕೊಂಡು ಸೆಂಟ್ರಲ್ ಏಷ್ಯಾ ಮತ್ತು ಜಾಗತಿಕ ವ್ಯಾಪಾರದಲ್ಲಿ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಬೈಪಾಸ್ ಮಾಡಿವೆ. ಅತ್ತ ಚೀನಾ ಕೊಟ್ಟಿಕೊಟ್ಟಂತಹ ಗ್ವಾದರ್ ಬಂದರು ಫ್ಲಾಪ್ ಆಗಿದೆ. ಇತ್ತ ಭಾರತ ಚಾಬಹಾರ್ ಬಂದರು ಭಾರಿ ಯಶಸ್ಸು ಕಂಡಿದೆ. ಪಾಕಿಸ್ತಾನದ ಬಳಿ ಇದ್ದಂತಹ ಏಕೈಕ ಭೌಗೋಳಿಕ ಲಾಭ ಈಗ ಸಂಪೂರ್ಣವಾಗಿ ಝೀರೋ ಆಗಿದೆ. ISKP ಉಗ್ರರ ವಿಚಾರದಲ್ಲಿ ಇರಾನ್ ಮತ್ತು ಅಫ್ಘಾನಿಸ್ತಾನ ಎರಡಕ್ಕೂ ಕೂಡ ಪಾಕಿಸ್ತಾನವೇ ಕಾಮನ್ ಶತ್ರುವಾಗಿದೆ. ಹೀಗಾಗಿ ಈ ಎರಡು ದೇಶಗಳು ಈಗ ಪಾಕಿಸ್ತಾನವನ್ನ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಏಕಾಂಗಿ ಮಾಡಲು ಒಗ್ಗೂಡಿವೆ ಎಂದು ಪಾಕಿಸ್ತಾನ ಎಂತಹ ದಯಾನೀಯ ಮತ್ತು ಕರುಣಾಜನಕ ಸ್ಥಿತಿಯಲ್ಲಿದೆ ಅಂತಂದ್ರೆ, ಆ ದೇಶದ ಬಳಿ ಇಂಧನವಿಲ್ಲ, ಎನರ್ಜಿ ಕ್ರೈಸಿಸ್ ಮಿತಿ ಮೀರಿದೆ, ಆರ್ಥಿಕತೆ ಸಂಪೂರ್ಣವಾಗಿ ದಿವಾಳಿಯಾಗಿ ಪಾತಾಳ ತಲುಪಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಏನಾದ್ರೂ ಮಾಡಿ ಒಂದು ನೋಬಲ್ ಡೀಲ್, ಒಂದು ಶಾಂತಿ ಡೀಲ್ ಕುದುರಿಸಿದ್ರೆ ಆ ನೆಪದಲ್ಲಿ ಅಮೆರಿಕದಿಂದ ತನಗೆ ಸ್ವಲ್ಪ ಡಾಲರ್ ಭಿಕ್ಷೆ ಸಿಗಬಹುದು, ಇರಾನ್ ನಿಂದ ಅಗ್ಗದ ಬೆಲೆಗೆ ಇಂಧನ ಸಿಗಬಹುದು ಎನ್ನುವಂತಹ ಹಗಲು ಗನಸನ್ನ ಪಾಕಿಸ್ತಾನ ಕಾಣ್ತಾ ಇದೆ. ಅದಕ್ಕಾಗಿಯೇ ಎರಡು ಕಡೆ ಓಲೈಸುವ ನಾಟಕ ಶುರುವಾಗಿದೆ. ಆದ್ರೆ ಅಮೆರಿಕದ ಟ್ರಂಪ್ ಆಡಳಿತವು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ಒಂದು ರಿಸ್ಕಿ ಅಂತ ಅಧಿಕೃತವಾಗಿ ಪರಿಗಣಿಸಿದೆ. ಇತ ಇರಾನ್ ಕೂಡ ಪಾಕಿಸ್ತಾನವನ್ನು ನಂಬ್ತಾ ಇಲ್ಲ. ಗಡಿಯಲ್ಲಿ TTP ಉಗ್ರರು ಪಾಕ್ ಸೇನೆಯನ್ನೇ ಬೆದರಿಸಿ ಪಾಕಿಸ್ತಾನದ ಸೈನಿಕರನ್ನೇ ಪ್ರತಿದಿನ ಕಣ್ಮರೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನದ ವಿರುದ್ಧ ತೋಡಿದ್ದ ಗುಂಡಿಯಲ್ಲಿ ಇಂದು ಪಾಕಿಸ್ತಾನವೇ ಬಿದ್ದು ಜೀವನ್ಮರಣ ಹೋರಾಟ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಉಗ್ರರನ್ನ ಸಾಕಿ ಸಲಹಿದಂತಹ, ಪ್ರಪಂಚದ ಕಣ್ಣಿಗೆ ಮಣ್ಣೆರಚಲು ಹೋದಂತಹ ಪಾಕಿಸ್ತಾನದ ಮುಖವಾಡ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಒಂದ್ ಕಡೆ ಇರಾನ್ ಗಡಿಯೊಳಗೆ ನುಗ್ಗಿ ಹೊಡಿತಾ ಇದೆ, ಇನ್ನೊಂದು ಕಡೆ ಭಾರತ ಕಟ್ಟಿಕೊಟ್ಟಿರುವಂತಹ ಚಾಬಹಾರ್ ಬಂದರು ಪಾಕಿಸ್ತಾನದ ಭೌಗೋಳಿಕ ಅಹಂಕಾರವನ್ನ ಅಕ್ಷರಶಃ ಶೂನ್ಯ ಮಾಡ್ಬಿಟ್ಟಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಜಗತ್ತಿಗೆ ಶಾಂತಿ ಪಾಠ ಹೇಳುತ್ತಾ ಗುಟ್ಟಾಗಿ ಉಗ್ರರನ್ನ ಸಾಕ್ತಾ ಇರುವ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಇರಾನ್ ಮಾಡಿರುವಂತಹ ಈ ಭೀಕರ ಸ್ಟ್ರೈಕ್ 100% ಸರಿ ಅಂತ ನಿಮ್ಗನ್ಸುತ್ತಾ? ಅಫ್ಘಾನಿಸ್ತಾನ ಮತ್ತು ಇರಾನ್ ಭಾರತದ ಚಾಬಹಾರ್ ಬಂದರನ್ನ ಬಳಸುವ ಮೂಲಕ ಪಾಕಿಸ್ತಾನವನ್ನ ಜಾಗತಿಕ ವ್ಯಾಪಾರದಿಂದ ಕಂಪ್ಲೀಟ್ ಆಗಿ ಮೂಲೆಗುಂಪು ಮಾಡುವ ಈ ಸ್ಟ್ರಾಟಜಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಪಾಕಿಸ್ತಾನದ ಡಬಲ್ ಗೇಮ್, ಇರಾನ್ ದಾಳಿ ಮತ್ತು ಭಾರತದ ಚಾಬಹಾರ್ ಮಾಸ್ಟರ್ ಸ್ಟ್ರೋಕ್ ನ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ವಿದ್ಯಮಾನ, ರಾಷ್ಟ್ರೀಯ ಭದ್ರತೆ, ಡಿಫೆನ್ಸ್ ಅಪ್ಡೇಟ್ಸ್ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ
ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ, ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ಜಾಗತಿಕ ರಾಜಕಾರಣ ಮತ್ತು ನಮ್ಮ ದೇಶದ ಭದ್ರತೆಯ ಆಗುಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.